ನೀವು ನೋಡ್ತಾ ಇದ್ದೀರಾ ಟಿವಿ 46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಸಕಲೇಶಪುರ ತಾಲೂಕಿನ ಬೆಳಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಟ್ಟೆಪುರ ಗ್ರಾಮ ಠಾಣೆಗೆ ಸೇರಿದ ಜಾಗದಲ್ಲಿ ಗ್ರಾಮದ ಕೆಲ ವ್ಯಕ್ತಿಗಳು ಗ್ರಾಮದ ಒಂದೊಂದು ಫಲಾನುಭವಿಯ ಹೆಸರಿನಲ್ಲಿ 2 ರಿಂದ 3 ನಿವೇಶನಗಳನ್ನು 2 ಕುಂಟೆಗೂ ಅಧಿಕ ಜಾಗವನ್ನು ಆಕ್ರಮಿಸಿಕೊಂಡಿರುತ್ತಾರೆ. ಆದರೆ ಗ್ರಾಮದಲ್ಲಿ ವಾಸವಾಗಿರುವ ಇನ್ನು ಕೆಲವರಿಗೆ 1 ಕುಂಟೆ ಜಾಗ ಇಲ್ಲದೆ ವಸತಿ ನಿರ್ಮಿಸಲಾರದ ಪರಿಸ್ಥಿತಿ ಎದುರಾಗಿದೆ. ಸಕಲೇಶಪುರ ತಾಲೂಕಿನ ಬೆಳಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಟ್ಟೆಪುರ ಗ್ರಾಮ ಠಾಣೆಗೆ ಸೇರಿದ ಜಾಗದಲ್ಲಿ ಗ್ರಾಮದ ಕೆಲವು ವ್ಯಕ್ತಿಗಳು ಗ್ರಾಮದ ಒಂದೊಂದು ಫಲಾನುಭವಿಯ ಹೆಸರಿನಲ್ಲಿ 2 ರಿಂದ 3 ನಿವೇಶನಗಳನ್ನ 2 ಕುಂಟೆಗೂ ಅಧಿಕ ಜಾಗವನ್ನು ಆಕ್ರಮಿಸಿಕೊಂಡಿರುತ್ತಾರೆ. ಆದರೆ ಗ್ರಾಮದಲ್ಲಿ ವಾಸವಾಗಿರುವ ಇನ್ನು ಕೆಲವರಿಗೆ 1 ಕುಂಟೆ ಜಾಗ ಇಲ್ಲದೆ ವಸತಿ ನಿರ್ಮಿಸಲಾಗದ ಪರಿಸ್ಥಿತಿ ಎದುರಾಗಿದ್ದು, ಇದಕ್ಕೆ ಸಂಬಂಧಿಸಿದಂತೆ ಕಳೆದ 2 ವರ್ಷಗಳಿಂದ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಗಮನಕ್ಕೆ, ಕಂದಾಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ಮತ್ತು ಮಾನ್ಯ ತಹಸೀಲ್ದಾರ್ ಹಾಗೂ ಉಪವಿಭಾಗಾಧಿಕಾರಿಗಳ ಗಮನಕ್ಕೆ ತಂದು ಮನವಿ ಕೂಡ ಸಲ್ಲಿಸಲಾಗಿದ್ದು, ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮಾನ್ಯ ಉಪವಿಭಾಗಾಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ತಹಸೀಲ್ದಾರ್, ಭೂಮಾಪನ ಇಲಾಖೆ ಅಧಿಕಾರಿಗಳಿಗೆ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ, ಪೊಲೀಸ್ ಇಲಾಖೆ, ಬೆಳಗೋಡು ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಸಮ್ಮುಖದಲ್ಲಿ ಸರ್ವೆ ಮಾಡಿ ನಿವೇಶನ ರಹಿತ ಫಲಾನುಭವಿಗಳಿಗೆ ನಿವೇಶನ ಮಂಜೂರು ಆದೇಶ ಮಾಡಿದ್ರು ಸಹ ಗ್ರಾಮ ಪಂಚಾಯಿತಿ ಪಿಡಿಒ ಕುಂಟು ನೆಪ ಹೇಳಿಕೊಂಡು ನಾನು ಸರ್ವೆ ಮಾಡಿಸಲು ಮುಂದಾದ ಸಂದರ್ಭದಲ್ಲಿ ಕೆಲವು ಅಧಿಕಾರಿಗಳು ಒಬ್ಬರು ಸಿಕ್ಕಿದ್ರೆ ಇನ್ನೊಬ್ಬರು ಸಿಗುವುದಿಲ್ಲ ಎಂದು ಹೇಳಿಕೊಂಡು ತುಂಬಾ ನಿರ್ಲಕ್ಷ್ಯ ಮಾಡುತ್ತಾ ಬಂದಿರುವುದಾಗಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಾರೆ. ಕೊನೆಯದಾಗಿ ಪಿಡಿಒ ಮಾತನಾಡಿ 3/4/2024 ಬುಧವಾರ ಸರ್ವೆ ಮಾಡಿಸುವುದಾಗಿ ಗ್ರಾಮಸ್ಥರಿಗೆ ತಿಳಿಸಿರುತ್ತಾರೆ. ಇದಕ್ಕೆ ಪ್ರತಿಯುತ್ತರವಾಗಿ ಗ್ರಾಮಸ್ಥರು ತಪ್ಪಿದಲ್ಲಿ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಧರಣಿ ಸತ್ಯಾಗ್ರಹ ಮಾಡುವುದಾಗಿ ಎಚ್ಚರಿಸಿದರು. ನಮ್ಮ ಮನೆಗಳು ನೋಡಿ, ಒಳಗಡೆ ನೋಡಿ, ಮನೆ ಕಡೆಗಿದ್ರೆ ಮನೆ ಕಟ್ಟಕ್ ಬಿಡ್ತಲ್ಲ. ಯಾರು ಪಂಚಾಯತಿ ಮೆಂಬರ್ ಇದರಲ್ಲೇ ಇರೋ ಜಾಗದಲ್ಲೇ ಇರೋದು ನಾವು. ಆಯ್ತಾ, ನಾವು ಮನೆ ಉಳಿಸಿದ್ರೆ ಮನೆ ಕಟ್ಟಕ್ ಬಿಡ್ತಲ್ಲ. ಇಲ್ಲೆಷ್ಟು ಜನ 2 ಎಕರೆ 2.5 ಎಕರೆ ಕೂಡ ಜಾಗ ಬರ್ಬೋದು. ಅಲ್ಲಿ ಬಂದ ನಂತರ ಆ ಜಾಗನ ಗುರ್ತು ಮಾಡಿ ಹೇಳ್ಕೊಡಿ ಅಂತ ಎಡಿ ಎಲ್ಲರೂ ಕೂಡ, ಮತ್ತೆ ತಹಸೀಲ್ದಾರ್ ಕೂಡ, ಮತ್ತೆ ಪಿಡಿಒ ಕೂಡ, ಎಲ್ಲರೂ ಕೂಡ ಲೆಟರ್ ಹಾಕ್ತಾರೆ. ಲೆಟರ್ ಹಾಕಿ ಕೂಡ ಅದೆಲ್ಲ ಆಗಿ ಬರ್ತದೆ. ಮಾಡಿದ್ದಾರೆ, ಸರ್ವೆ ಮಾಡಿದ್ದಾರೆ. ಸರ್ವೆ ಪ್ರತಿನಿತ್ಯ ದಿನನಿತ್ಯ ಸರ್ವೆ ಮಾಡ್ತಾರ. ಯಾರು ಸರ್ವೆ ಮಾಡ್ತಾರೆ? ಸರ್ಕಾರಕ್ಕೆ ಹಣ ಕಟ್ಟೋದ್ಯಾರು? ಸರ್ಕಾರಕ್ಕೆ ಹಣ ಕಟ್ಟೋದ್ಯಾರ್ರಿ? ಸರ್ವೆ ಮಾಡಿ ಹೇಳಿ ಸರ್. ಸರ್ಕಾರಕ್ಕೆ ಹಣ ಕಟ್ಟೋದ್ಯಾರು? ಸರ್ವೆ ಮಾಡಿ ಎಷ್ಟು ಸಲ ಸರ್ವೆ ಮಾಡೋದು? ಇದನ್ನ ಸರ್ವಸ ಯಾರು ಇದನ್ನೆಲ್ಲ ಯಾರು ಓದ್ಕೋಬೇಕು? ಅವರೇನ ಕೂಲಿ ಮಾಡಾರ ಸರ್. ಮನೆ ಕಟ್ಟಕ್ಕೆ ಜಾಗ ಇಲ್ಲ. ನಮಗೆ ಗೌರ್ಮೆಂಟ್ ಜಾಗ ಬೇಕು. ಮನೆ ಬಿದ್ದೋಗಿದೆ. ಗೌರ್ಮೆಂಟ್ ಜಾಗ ಇದೆ. ಬಿದ್ದೇ ಹೋಗುತ್ತೆ. ಗೌರ್ಮೆಂಟ್ ಜಾಗ ಗ್ರಾಮ ಠಾಣೆ ಜಾಗ ಇದೆ ಅಂತ ಹೇಳಿದ್ದಾರೆ. ಬೇರೆ ಜಾಗದಲ್ಲಿ ನಾವು ವಾಸ ಮಾಡ್ತೀವಿ. ಅವರು ಜಾಗ ನಮಗೆ ಸಕಲೇಶಪುರ ಮನೆ ಗ್ರಾಂಟನ್ ಜಾಗ ಬಿಡಿಸ್ಕೊಡಕ್ಕೆ ಬೇರೆ ಜಾಗ ಅಲ್ಲ. ಗ್ರಾಂಟನ್ ಜಾಗ ಇದೆ. 3 ಎಕರೆ ಜಾಗ ಇದೆ. ಅವ್ರ ಜಾಗ ಬಿಟ್ಕೊಡಿ ಅಂತಿದೀವಿ ನಾವು. ಎಷ್ಟೇ ಸರ್ವೆ ನಂಬರ್? ಸರ್ವೆ ನಂಬರ್ ಬರಲ್ಲ ಸರ್. ಗ್ರಾಂಟನ್ ಅಲ್ವಾ? ಗ್ರಾಮ ಠಾಣೆ ಬರ್ತದೆ. ಆಗ ಹಿಂದೆಲ್ಲ